SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕೆವಿನ್ ಪ್ರೊಡಕ್ಷನ್ ವಿಶ್ವನಾಥ್ ಪ್ರೇಮ್ ಅವರ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದ ಸಿನಿಮಾ ಕೇಳಿ ಬಾ ಒಂದು ಅಂಡರ್ವರ್ಲ್ಡ್ ಏನು 1970 ನಡೆದ್ರೆ ಅಂಡರ್ವರ್ಲ್ಡ್ ಸ್ಟೋರಿ ಇಟ್ಕೊಂಡು ಕಥೆ ಇಟ್ಕೊಂಡು ಹೋಗಿದ್ರೆ ಸರ್ ಊಹೆ ಮಾಡ್ಕೋದಲ್ಲ ಅಂದ್ರೆ ಸಿನಿಮಾ ನಾವು ಬಂದಿದ್ವಿ. ಸಿನಿಮಾ ಏನ್ ನಡೀತದೆ ಅಂತ ಪ್ರಿಪರೇಷನ್ ನಮ್ಗೆ ಗೊತ್ತಾಗ್ಬಿಟ್ರೆ ಆ ಸಿನಿಮಾ ಚಿಕ್ಕಿರಲ್ಲ. ಸೊ ಇಲ್ಲಿ ನಮ್ಗೆ ಆತರ ಅಂದ್ರೆ ಏನ್ ನಡೀತದೆ ಗೊತ್ತಾಗೋದಿಲ್ಲ, ಆ ರೇಂಜ್ ಇಟ್ಕೊಂಡೋಗಿದೆ ಸರ್. ಸ್ಟೋರಿ ತಗೊಂಡ್ರೆ ಸಾಂಗ್ಸ್ ಆಗಿರ್ಬೋದು, ಅದ್ ತಗೊಂಡ್ರೆ ಡ್ಯಾನ್ಸ್ ಆಗಿರ್ಬೋದು, ಮತ್ತೆ ಅದಕ್ಕೆ ವರ್ಡ್ಸ್ ಆಗಿರ್ಬೋದು ಎಲ್ಲ ಹೇಳ್ಕೊಂಡೋಗಿದ್ರೆ. ಮತ್ತೆ ಏನು ಇಷ್ಟು ಪಾತ್ರ ತೋರಿಸಿದ್ರು, ಸಂಜಯ್ ದತ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ರವಿಚಂದ್ರ ಆಗಿರ್ಬೋದು, ರಮೇಶ್ ಆಗಿರ್ಬೋದು, ಓಕೆನಾ ಎಲ್ಲರೂ ಒಂದು ಡಿಫ್ರೆಂಟ್ ಎಂಟ್ರಿ ಸೀನ್ಸ್ ಆಗಿರ್ಬೋದು ಸಕ್ಕತ್ತ ಕೊಟ್ಟಿದ್ರೆ. ಯಾರಿಗಲ್ಲಿ ಮತ್ತೆ ಡ್ರೆಸ್ಸಿಂಗ್ ಕಾಸ್ಟ್ಯೂಮ್ ಸೂಪರ್ ಸರ್ ಎಲ್ಲೂ ಬೋರ್ ಆಗೋದಿಲ್ಲ. ಓಕೆನಾ ಬೆಳಿಗ್ಗೆ ಟಿಫನ್ ಇಲ್ಲ, ರಾತ್ರಿ ನಮ್ಮ ಡಿ ಬಾಸ್ ಅವರು ಬರ್ತಾರೆ ಅಂತ ಸ್ವಾಗತಕ್ಕೆ ಹೂವು ಕಿತ್ಕೊಂಡಿದ್ವಿ, ನಿಂತು ಇಲ್ಲ ಆಗಿ ಎಕ್ಸ್ಪ್ರೆಷನ್ ನೋಡ್ತಾರೆ. ಈ ಎಕ್ಸ್ಪ್ರೆಷನ್ ಅದಾಗಲೇ ಬರಬೇಕು. ಓಕೆನಾ ಸರ್ ಫಸ್ಟ್ ಆಫ್ ಅಲ್ಲಿ ಧ್ರುವ ಬಾಸ್ ಅವ್ರ ಆಕ್ಷನ್ ಅವ್ರು ಒಂದೇ ಇದರಲ್ಲಿ ಅವ್ರ ಆಕ್ಷನ್ ಆಗಿರ್ಬೋದು, ಅಂದ್ರೆ ಅವ್ರ ಕಾಮಿಡಿ ಆಗಿರ್ಬೋದು, ಅವ್ರ ಸೆಂಟಿಮೆಂಟ್ ಆಗಿರ್ಬೋದು, ಓಕೆನಾ ಅವರ ಸೀರಿಯಸ್ನೆಸ್ ಆಗಿರ್ಬೋದು ಮೂರು ತೋರಿಸಿದ್ರೆ ಅವ್ರ ಆಕ್ಷನ್ ಬೇರೆ ಲೆವೆಲ್ ಇರ್ಬೋದು. ಇನ್ಮೇಲೆ ಅವ್ರಿಗೆ ಆಕ್ಷನ್ ಪೀಸ್ ಎಲ್ಲ ಆಕ್ಷನ್ ಟೈಗರ್ ಆಕ್ಷನ್ ಲೆವೆಲ್ ಆರೆಂಜ್ ಇದೆ. ಇನ್ನು ಪ್ರೇಮ್ ಸರ್ ಅವರು ಲಾಂಗ್ ಇರಿಸಿದ್ದಾರೆ. ಓಕೆನಾ ಅವ್ರು ಇದಕ್ಕಿಂತ ಮುಂಚೆ ಡಿ ಬಾಸ್ ಅಲ್ಲಿ ಕರಿಯಾಗಿ ಇರಿಸಿದ್ರು, ಅದು ಅಲ್ಲಿದೆ ಅಂದ್ರೆ ಬೇರೆ ಲೆವೆಲ್ ಹೋಗಿತ್ತು. ಆಡ್ರಿಕ್ ಶಿವರಾಜ್ ಕುಮಾರ್ ಅವ್ರನ್ನ ಜಗದೀಶ್ ಅಂತ ಇರಿಸಿದ್ರು, ಅದು ಇನ್ನೊಂದು ಲೆವೆಲ್ ಹೋಗಿತ್ತು. ಈಗ ಸೆಕೆಂಡ್ ಹಾಫ್ ಅಲ್ಲಿ ಧ್ರುವ ಸರ್ಜಾ ಅವ್ರನ್ನ ಎಲ್ಲಿ ಲಾಂಗ್ ಇರಿಸ್ತಾರೆ, ಯಾಕೆ ಇರಿಸ್ತಾರೆ, ಎಲ್ಲಿ ಇರಿಸ್ತಾರೆ ಸರ್. ಇಲ್ಲಿ ನಮ್ಮ ಏನು ಕಾಲ ಬದಲಾಗಿ ಈಗ ಜಸ್ಟ್ ಎಂಟ್ರಿ ಕೊಡ್ತಾರೆ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ. ಪ್ಯಾಕೇಜ್ ಎಲ್ಲ ಗಣ ಶಾಕ್ ಸರ್ ಆ ರೇಂಜ್ ಇದೆ. ಎಂಟ್ರಿ ಆಯ್ತು, ಅವ್ರನ್ನ ಬ್ಯಾಕ್ ಅಲ್ಲಿ ನೋಡಿದ್ರೆ ಈಗ ಫ್ರಂಟ್ ಅಲ್ಲಿ ನೋಡ್ಬೇಕು. ಹೌದು ಸರ್, ಅದೇ ಇದಕ್ಕಿಂತ ಮುಂಚೆ ಧ್ರುವ ಸರ್ಜಾ ಅವರು ಅಂದ್ರೆ ಬೇರೆ ತರ ಮಾಡಿದ್ರೆ ಇದ್ರಲ್ಲಿ ಇನ್ನೂ ಕರ್ನಾಟಕ ಸರ್ ಹೀರೋಯಿಂದ ಸಕ್ಕತ್ತಾಗಿ ತೋರಿಸಿದ್ರೆ. ಆ ಸಿನಿಮಾದಲ್ಲಿ ಬಳಸಿರುವಂತಹ ಲ್ಯಾಂಗ್ವೇಜ್, ಆ ಡಬಲ್ ಮೀನಿಂಗ್ಸ್ ಸರ್ ಕರ್ನಾಟಕ ಸರ್ ಎಲ್ಲೂ ಬೋರ್ ಆಗೋದಿಲ್ಲ. ನೀವು ನೋಡ್ತಾ ಇದ್ರೆ ಆಡಿಯನ್ಸ್ ಬರ್ತಾ ಇದ್ರೆ ಇದು ಧ್ರುವ ಬಾಸ್ ಜಾತ್ರೆ ನಡೀತಾ ಇದೆ, ಧ್ರುವ ಬಾಸ್ ಅಭಿಮಾನಿಗಳ ಜಾತ್ರೆ ನಡೀತಾ ಇದೆ. ಬೇಡ ಸರ್, ಈಗ ನೋಡಿ ಸರ್, ಈಗ ನಮ್ಮ ಕಿಚ್ಚ ಬಾಸು ಧ್ರುವ ಬಾಸ್ ಇಬ್ರು ಈಗ ಒಂದು ಸ್ಕ್ರೀನ್ ಅಲ್ಲಿ ಕಾಣಿಸೋದಕ್ಕೆ, ಮತ್ತೆ ಈ ಜೊತೆಗೆ ನಮ್ಮ ಕ್ರೇಶ್ ರವಿಚಂದ್ರ ಆಗಿರ್ಬೋದು, ಮತ್ತೆ ರಮೇಶ್ ಅವರಿಗೆ ಕಾಣಿಸೋದಕ್ಕೆ ಸರ್ ನಮ್ಗೆ ಎಲ್ಲ ಕುತೂಹಲ ಒಂದು ಸಂತೋಷ ಬರ್ತದೆ. ಯಾಕಂದ್ರೆ ಕನ್ನಡಿಗರು ಈ ತರ ಒಟ್ಟಾಗಿರ್ಬೇಕು, ಇದು ಬೇಕಾಗಿದೆ ಸರ್ ನಮ್ಗೆ. ನಮ್ಮ ಕಿಚ್ಚ ಬಾಸ್ನ ಮತ್ತೆ ಧ್ರುವ ಬಾಸ್ ಅವರು ಲಾಂಗ್ ಯಾಕೆ ಹಿಡಿತಾರೆ, ಎಲ್ಲಿ ಇರ್ತಾರೆ, ಹಿಂಗ್ ಇರ್ತಾರೆ. ಐ ಆಮ್ ವೆಲ್ಕಮ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.